ನೀವು 45 ಸಿನಿಮಾದ ಬಗ್ಗೆ ಅಪಪ್ರಚಾರವನ್ನ ಮಾಡಿದ್ರೆ, ಸುಳ್ಳು ಸುದ್ದಿಗಳನ್ನ ಹರಡಿಸಿದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿ 45 ಸಿನಿಮಾ ತಂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಒಂದು ಪೋಸ್ಟ್ ನ ರಿವೀಲ್ ಮಾಡಿದೆ. ಸಿಟಿ ಸಿವಿಲ್ ಕೋರ್ಟ್ ಆದೇಶವನ್ನ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದೆ 45 ಟೀಮ್. ಈ ಪ್ರಕಾರ 45 ಸಿನಿಮಾ ಕುರಿತಂತೆ ಯಾವುದೇ ವ್ಯಕ್ತಿ, ಸಂಸ್ಥೆ ಸಾಮಾಜಿಕ ಜಾಲತಾಣದಲ್ಲಿ 45 ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ರೆ ಕಠಿಣ ನ್ಯಾಯಾಂಗ ಕ್ರಮವನ್ನ ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿ ಆ ಪೋಸ್ಟ್ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದೆ 45 ಸಿನಿಮಾ ತಂಡ. ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸುವಂತಹ ಕೆಲಸವನ್ನ 45 ಸಿನಿಮಾ ತಂಡ ಮಾಡಿದೆ. ಮಾರ್ಕ್ ಹಾಗೆ 45 ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗಿರುವಂತಹ ಚಿತ್ರಗಳು. ಎರಡೂ ಸಿನಿಮಾಗಳಿಗೂ ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನೆಗೆಟಿವ್ ಕಾಮೆಂಟ್ಗಳು ಅನ್ನೋದು ಅದು ಅಭಿಪ್ರಾಯ ಇದ್ದೇ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಮಾರ್ಕ್ ಬಗ್ಗೆನೂ ಹೇಗೆ ನೆಗೆಟಿವ್ ಕಾಮೆಂಟ್ಗಳು ಬಂದವು, 45 ಬಗ್ಗೆನೂ ಹಾಗೆಯೇ ನೆಗೆಟಿವ್ ಕಾಮೆಂಟ್ಗಳು, ನೆಗೆಟಿವ್ ವಿಶ್ಲೇಷಣೆಗಳು ಚರ್ಚೆಯಾಗ್ತಾ ಇವೆ. ಈ ಬಗ್ಗೆ ಸಿನಿಮಾ ತಂಡ ಖುದ್ದು ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ. ಆ ಮಾಧ್ಯಮ ಪ್ರಕಟಣೆಯಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀನಿ. 45 ಚಿತ್ರತಂಡ ಬೆಂಗಳೂರು ನಗರದ ಘನ ನ್ಯಾಯಾಲಯದ 9ನೇ ಅಪರ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮಧ್ಯಂತರ ಆದೇಶವನ್ನ ಪಡೆದಿರ್ತಾರೆ. ಏನು ಮಧ್ಯಂತರ ಆದೇಶ? ಸದರಿ ನ್ಯಾಯಾಲಯದ ಮಧ್ಯಂತರ ಆದೇಶದಂತೆ 45 ಚಿತ್ರದ ಕುರಿತು ಯಾವುದೇ ವ್ಯಕ್ತಿ, ಸಂಸ್ಥೆ, ಚಾನೆಲ್, ಸಾಮಾಜಿಕ ಜಾಲತಾಣದ ಖಾತೆದಾರರು ಅಥವಾ ಸಂಬಂಧಿತ ಪ್ಲಾಟ್ಫಾರ್ಮ್ಗಳು ಅವಹೇಳನಕಾರಿ, ಮಾನಹಾನಿಕರ, ಅಪಪ್ರಚಾರಾತ್ಮಕ ವಿಮರ್ಶೆಗಳು ಅಥವಾ ನೆಗೆಟಿವ್ ರೇಟಿಂಗ್ಗಳು ಸೇರಿದಂತೆ ಚಿತ್ರಕ್ಕೆ ಹಾನಿಯುಂಟು ಮಾಡುವ ವಿಷಯವನ್ನ ಪ್ರಕಟಿಸೋದು, ಪ್ರಸಾರ ಮಾಡೋದು ಅಥವಾ ಹರಡೋದನ್ನ ನಿರ್ಬಂಧಿಸಲಾಗಿದೆ. ಜೊತೆಗೆ ಈಗಾಗಲೇ ಪ್ರಕಟಗೊಂಡಿರುವಂತಹ ಇಂತಹ ಎಲ್ಲ ವಿಷಯಗಳನ್ನ ತೆಗೆದುಹಾಕಿ ನಿಷ್ಕ್ರಿಯಗೊಳಿಸುವಂತೆ ನ್ಯಾಯಾಲಯ ನಿರ್ದೇಶಿಸಿದೆ. ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಕೆಲವೊಂದು ದುರುದ್ದೇಶಪೂರಿತ ವ್ಯಕ್ತಿಗಳಿಂದ ಚಿತ್ರದ ವಿರುದ್ಧ ಅಪಪ್ರಚಾರದ ಪೋಸ್ಟ್ಗಳು ಪ್ರಕಟವಾಗ್ತಾ ಇರುವುದು ಚಿತ್ರತಂಡದ ಗಮನಕ್ಕೆ ಬಂದಿದೆ. ಇಂತಹ ಕೃತ್ಯಗಳು ನ್ಯಾಯಾಲಯದ ಆದೇಶದ ಉಲ್ಲಂಘನೆಯಾಗಿದ್ದು ನ್ಯಾಯಾಂಗ ನಿಂದನೆಗೆ ಒಳಪಡುವ ಅಪರಾಧವಾಗಿರುತ್ತೆ. ಈ ಮೂಲಕ ಏನ್ ತಿಳಿಸ್ತಾ ಇದೀವಿ ಅಂದ್ರೆ, ಈ ರೀತಿಯ ಅಪಪ್ರಚಾರದಿಂದ ಚಿತ್ರಕ್ಕೆ ಅಥವಾ ನಿರ್ಮಾಪಕರಿಗೆ ಉಂಟಾಗುವ ಯಾವುದೇ ರೀತಿಯ ಆರ್ಥಿಕ, ವಾಣಿಜ್ಯ ಹಾಗೆ ಗೌರವ ಹಾನಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ವೈಯಕ್ತಿಕವಾಗಿ ಸಂಪೂರ್ಣ ಹೊಣೆಗಾರರಾಗಿದ್ದು ಅವರ ವಿರುದ್ಧ ಸಿವಿಲ್ ಹಾಗೆ ಕ್ರಿಮಿನಲ್ ಕಾನೂನುಗಳ ಅಡಿಯಲ್ಲಿ ಕಠಿಣ ಕ್ರಮವನ್ನ ಜರುಗಿಸುವುದಕ್ಕೆ ಅವಕಾಶ ಇದೆ. ಅಗತ್ಯವಿದ್ದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧನ ಸೇರಿದಂತೆ ಕಾನೂನು ಕ್ರಮವನ್ನ ಕೈಗೊಳ್ಳೋಕೆ ತಜ್ಞರ ಅಭಿಪ್ರಾಯವನ್ನ ಪಡೆಯಲಾಗಿದೆ. ವೆರಿ ಕ್ಲಿಯರ್. ಯಾರು ನೆಗೆಟಿವ್ ಕಾಮೆಂಟ್ಗಳನ್ನ ಮಾಡ್ತಾರೋ, ನೆಗೆಟಿವ್ ಪೋಸ್ಟ್ಗಳನ್ನ ಮಾಡ್ತಾರೋ ಅಂಥವರ ವಿರುದ್ಧ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಸಿದ್ಧ ಅಂತ ಹೇಳಿದೆ 45 ಟೀಮ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಮಾಧ್ಯಮ ಪ್ರಕಟಣೆಯಲ್ಲಿ ಏನಿದೆ ಅನ್ನೋದನ್ನ ಗಮನಿಸಿದ್ವಿ. ಬಹುತೇಕ ಎಲ್ಲಾ ಸಿನಿಮಾಗಳಿಗೂ ಸೋಷಿಯಲ್ ಮೀಡಿಯಾ ಕಡೆಯಿಂದ ಬರುವಂತಹ ಈ ನೆಗೆಟಿವ್ ಪೋಸ್ಟ್ಗಳು, ನೆಗೆಟಿವ್ ವಿಶ್ಲೇಷಣೆಗಳು ಹೊಡೆತವನ್ನ ಕೊಡೋದು ಸಾಮಾನ್ಯ. ಮಾರ್ಕ್ ಸಿನಿಮಾಗೂ ಬೇರೆ ರೀತಿಯಲ್ಲೇ ಒಂದು ರೀತಿ ನೆಗೆಟಿವ್ PR ಆಯಿತು. ಮತ್ತೊಂದು ಕಡೆ 45 ಸಿನಿಮಾ ಬಗ್ಗೆಯೂ ಅದೇ ರೀತಿಯಾದಂತಹ ಅಭಿಪ್ರಾಯಗಳು ಕೆಲವು ಕಡೆಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಅದರ ಬಗ್ಗೆ ಒಂದು ಕಠಿಣವಾದಂತಹ ಕ್ರಮ ಈಗ 45 ಸಿನಿಮಾ ತಂಡದಿಂದ. ಲೋಕೇಶ್, ಖಂಡಿತವಿದೆ. ಯಾಕಂದ್ರೆ ಕನ್ನಡದಲ್ಲಿ ಯಾವುದೇ ಸ್ಟಾರ್ ಸಿನಿಮಾ ಅಂತ ಬಂದಾಗ ಇದೊಂದೇ ಅಲ್ಲ, ಪ್ರತಿ ಸ್ಟಾರ್ ಸಿನಿಮಾಗಳು ಇಂಥದ್ದೊಂದು ತಲೆನೋವು ಪರಿಣಮಿಸ್ತಾರೆ. ಯಾಕಂದ್ರೆ ಪೈರಸಿ ಆಗ್ಲಿ, ನೆಗೆಟಿವ್ ಕಾಮೆಂಟ್ಸ್ ಆಗ್ಲಿ. ಉದಾಹರಣೆಗೆ ನೋಡಿದ್ರೆ ಸ್ಟಾರ್ ಸಿನಿಮಾಗಳು ಅಂತ ಬಂದಾಗ ಮೊದಲ 3 ದಿನಗಳು ನೋಡುವಂತವರು ಅಭಿಮಾನಿಗಳಾಗಿರ್ತಾರೆ. ಆ ನಂತರದಲ್ಲಿ ಬರುವಂತವರು ಪ್ರೇಕ್ಷಕರಾಗಿರ್ತಾರೆ, ಅಂದ್ರೆ ಸಿನಿಮಾ ಲವರ್ಸ್ ಆಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ರಿಲೀಸ್ ಆದ ಸಂದರ್ಭದಲ್ಲಿ ಯಾವುದೋ ಹಳೆಯ ಒಂದಷ್ಟು ಸಿನಿಮಾಗಳ ಕಾಮೆಂಟ್ಸ್ ಗಳನ್ನ ಅಥವಾ ರಿವ್ಯೂಗಳನ್ನ ಈ ಸಿನಿಮಾಗೆ ಹೇಳಿರುವಂತ ರಿವ್ಯೂಗಳಿಗೆ ಪರಿಣಮಿಸಿ ಆ ರೀತಿ ಒಂದು ಬದಲಾಯಿಸಿ ಅಲ್ಲಿ ಕೆಟ್ಟದಾಗಿ ಒಂದು ತಂಬನೆಲ್ಗಳನ್ನ ಹಾಕ್ಲಿ ಅಥವಾ ಒಂದಷ್ಟು ಪೋಸ್ಟ್ ಗಳನ್ನಾಗ್ಲಿ, ಮೀಮ್ಸ್ ಗಳನ್ನ ನಾವು ಮಾಡ್ಲಿ, ಅದನ್ನ ಮಾಡಿ ಆ ನಂತರದಲ್ಲಿ ಸಿನಿಮಾಗೆ ಹೊಡೆತ ಕೊಡುವಂತ ಕೆಲಸಗಳು ಆಗ್ತಾ ಇದೆ. ಈಗ ನಿನ್ನೆಯಿಂದ ನೋಡ್ತಿರುವಂತೆ 45 ಸಿನಿಮಾ ಆಗ್ಲಿ ಮತ್ತೆ ಮಾರ್ಕ್ ಸಿನಿಮಾ ಆಗ್ಲಿ, ಎರಡೂ ಸಿನಿಮಾಗಳಿಗೂ ಏಕಕಾಲದಲ್ಲಿ ಒಂದಷ್ಟು ಪೈರಸಿ ಆಗಿದ್ದಾಗಿ, ಸಾವಿರಾರು ಲಿಂಕ್ಸ್ ಗಳಾಗಿದ್ದಾಗಿ ಇದೆಲ್ಲವೂ ಕೂಡ ಆಗಿತ್ತು. ಆ ನಂತರದಲ್ಲಿ ಇದು ಗೊತ್ತಾದ ತಕ್ಷಣ ಮಾರ್ಕ್ ಚಿತ್ರತಂಡ ಮತ್ತೆ 45 ಚಿತ್ರತಂಡ ಎರಡೂ ತಂಡಗಳು ಕೂಡ ಅದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದರ ತಕ್ಕನಕ್ಕೆ ಆ ಒಂದಷ್ಟು ಲಿಂಕ್ಸ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಈಗ 45 ತಂಡ ಸ್ವಲ್ಪ ಮುಂದೆ ಹೋಗಿ ಇದೊಂದು ಮಧ್ಯಂತರ ಆದೇಶವನ್ನು ತಂದಿರುವಂಥದ್ದು. ಏನಂತಂದ್ರೆ, ಈಗ ನೆಗೆಟಿವ್ ಕಾಮೆಂಟ್ಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಸಿನಿಮಾ ಬಂದಾಗ ನೋಡುವಂತ ಒಂದಷ್ಟು ವ್ಯೂವನ್ನ ಬದಲಾವಣೆ ಮಾಡುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ 45 ಸಿನಿಮಾದ ಕುರಿತಾದಂತ ರಿವ್ಯೂ ನೋಡಿದಾಗ ಎಲ್ಲೋ ಒಂದ್ ಕಡೆ ಸಾಕಷ್ಟು ಸಂಖ್ಯೆನಲ್ಲಿ ನೆಗೆಟಿವ್ ರಿವ್ಯೂ ಒಳಗೆ ಬಂದಾಗ ಪ್ರೇಕ್ಷಕರನ್ನು ಯೋಚನೆ ಮಾಡ್ತೀನಿ, ಸಿನಿಮಾಗೆ ಹೋಗ್ಬೇಕಾ ಬೇಡ ಅನ್ನೋದಷ್ಟು ಬರುತ್ತೆ. ಆ ಸಂದರ್ಭದಲ್ಲಿ ಕಮೆಂಟ್ಸ್ ಗಳನ್ನ ನೆಗೆಟಿವ್ ಇದ್ದಾಗ ಈ ಸಿನಿಮಾ ಚೆನ್ನಾಗಿಲ್ವಂತೆ, ಹೋಗೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಸೊ ಇದರಿಂದ ಸಿನಿಮಾ ತಂಡಕ್ಕೆ ಮತ್ತೆ ಸಿನಿಮಾಗೆ, ನಿರ್ಮಾಪಕರಿಗೆ ಒಂದು ತೊಂದರೆ ಆಗುತ್ತೆ ಮತ್ತೆ ನೆಗೆಟಿವ್ ಆಗಿ ಪರಿಗಣಿಸುತ್ತೆ. ಸೊ ಈ ಒಂದು ವಿಚಾರವನ್ನು ಇಟ್ಕೊಂಡು ಈಗ
45 ತಂಡ ಒಂದು ಮಧ್ಯಂತರ ಆದೇಶವನ್ನು ತಂದಿರುವಂತದ್ದು. ಈ ಸಂಬಂಧಪಟ್ಟಂತೆ ಯಾರೇ ನೆಗೆಟಿವ್ ಆಗಿ ಸಿನಿಮಾ ಸಂಬಂಧಪಟ್ಟಂತೆ ಮತ್ತೆ ಸಿನಿಮಾದಲ್ಲಿರುವಂತಹ ವ್ಯಕ್ತಿಗಳ ಸಂಬಂಧಪಟ್ಟಂತೆ ಯಾವ್ದಾದ್ರು ಕೆಟ್ಟದಾಗಿ ಕಾಮೆಂಟ್ಸ್ ಇದ್ರೆ, ನೆಗೆಟಿವ್ ಆಗಿ ಏನಾದ್ರು ಮಾತಾಡಿದ್ರೆ ಅವ್ರನ್ನ ಜೈಲಿಗೆ ಕಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ ವಿದ್ಯಾ. ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.